ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ಬಿಸಿಬೇಳೆ ಬಾತ್ ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಇದು 1/4 kg ತೊಗರಿಬೇಳೆ, ಇದು 1/4 kg ಅಕ್ಕಿ. ಎಷ್ಟು ನಾವು ಬೇಳೆ ಹಾಕ್ತೀವೋ ಅಷ್ಟು ಅಕ್ಕಿ ಹಾಕಿದ್ರೆ ಸಾಕು ನಮಗೆ. ಇವಾಗ ನಾನು 1/4 kg ಹಾಕ್ತಾ ಇದ್ದೀನಿ. ಇದು 1/4 kg ಹಾಕ್ತಾ ಇದ್ದೀನಿ. ಇದಕ್ಕೆ ಹಾಕೋ ತರಕಾರಿಗಳು ಕ್ಯಾರೆಟು, ಆಲೂಗಡ್ಡೆ, ಹುರುಳಿಕಾಯಿ, ಗಡ್ಡೆಕೋಸು, ಬಟಾಣಿ, ಒಂದು ಸ್ವಲ್ಪ ಕಡಲೆಕಾಯಿ ಬೀಜ ಹಾಕೋಣ. ಇದಿಷ್ಟು ಹಾಕಿ ಕುಕ್ಕರಲ್ಲಿ 3 ಒಂದೇ ಸರಿ ಒಂದ್ರ ಮೇಲೆ ಒಂದಿಟ್ಟು ಈ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ತಳಕ್ಕೆ ಒಂದು ಪ್ಲೇಟ್ ಹಾಕ್ಬಿಟ್ಟು ಪ್ಲೇಟ್ ಮುಳುಗೋ ಅಷ್ಟು ನೀರು ಹಾಕಿದ್ರೆ ಸಾಕು. ಇದು ತೊಗರಿಬೇಳೆಗೆ ನೀರು 1 ಭಾಗ ನೀರಾದರೆ 3 ಭಾಗ ನೀರು ಹಾಕ್ರಿ. 1 ಭಾಗ ಬೇಳೆ ಆದರೆ 3 ಭಾಗ ನೀರು ಹಾಕ್ರಿ. ಇದನ್ನು ತಳಕ್ಕಿಡೋಣ ಬೇಳೆನ. ತರಕಾರಿಗಳಿಗೆ ನೀರು ಹಾಕೋಣ. ತರಕಾರಿ ಮುಳುಗೋಷ್ಟಾದರೆ ಸಾಕು, ಇಷ್ಟು ಮುಳುಗಿದ್ರೆ ಸಾಕು ತರಕಾರಿ. ಇದ್ರ ಮೇಲೆ ಇದು ಇಡೋಣ. ಅಕ್ಕಿ 1/4 kg ಇದೆ. ಇದನ್ನ 2 ಸರಿ ತೊಳ್ಕೊಳ್ಳೋಣ. ಅಕ್ಕಿ 2 ಸರಿ ತೊಳೆದಿದ್ದೀನಿ. ಇವಾಗ 2 ಲೋಟ ನೀರು ಹಾಕೋಣ. ಅಂದರೆ ಇದರಲ್ಲೇ ಅಕ್ಕಿ ಹಾಕಿರೋದ್ರಿಂದ ಇದರಲ್ಲೇ ನೀರು ಹಾಕಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ 2 ಕರೆಕ್ಟಾಗಿ ಡಬಲ್ ಹಾಕಿದ್ರೆ ಉದುದ್ರಾಗಿ ಬರುತ್ತನ್ನ. ತರಕಾರಿ ಮೇಲೆ ಇದನ್ನು ಅನ್ನದ ಇಡೋಣ. ಕುಕ್ಕರ್ ಹಚ್ಚಿಬಿಟ್ಟು ಮುಚ್ಚಳ ಮುಚ್ಚೋಣ. ಕುಕ್ಕರು ಇದು 2 ಸರಿ ಕೂಗಿದ್ರೆ ಸಾಕು. 3 ಸರಿ ಕೂಗಕ್ಕೆ ಬಿಟ್ಟರೆ ಬೇಳೆನೂ ನುಣ್ಣಗಾಗೋಗುತ್ತೆ, ಅನ್ನನೂ ನುಣ್ಣಗಾಗೋಗುತ್ತೆ. ಅದರಿಂದ 2 ಸರಿ ಸಾಕು. ಇವಾಗ ಬಿಸಿಬೇಳೆ ಬಾತ್ ಪುಡಿನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು: ಕರಿಬೇವಿನ ಸೊಪ್ಪು, ಮಣ್ಣು ಕಟ್ಟಿರೋದು ಮೆಣಸಿನ್ಕಾಯಿ, ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಧನಿಯಾ, ಚಕ್ಕೆ, ಮೊಗ್ಗು, ಲವಂಗ, ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸು, ಒಣಕೊಬ್ಬರಿ, ಗಸಗಸೆ, ಮೆಂತ್ಯ, ಜೀರಿಗೆ. ಒಂದು 25 ಗ್ರಾಮು ಧನಿಯಾ ಹಾಕೋಣ. ಅದ್ರ ಜೊತೆಯಲ್ಲೇ ಧನಿಯಾ ಜೊತೆಯಲ್ಲೇ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಹುರ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಇರಲಿ. ಆಗಾಯ್ತಲ್ಲ, ಧನಿಯಾ ಆಗಿದೆ. ಕರಿಬೇವಿನ ಸೊಪ್ಪು, ಧನಿಯಾ, ಕಡಲೆಬೇಳೆ 50 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಆಗಿದೆ. ಉದ್ದಿನಬೇಳೆ 50 ಗ್ರಾಮು, ಉದ್ದಿನಬೇಳೆ ಆಗಿದೆ, ತೆಗೆಯೋಣ. ಜೀರಿಗೆ ಹಾಕೋಣ. 3 ಟೇಬಲ್ ಸ್ಪೂನು ಅಂದರೆ 10 ಗ್ರಾಮ್ನಷ್ಟು. ಜೀರಿಗೆ ಆಗಿದೆ. ಮೆಂತ್ಯ ಹಾಕೋಣ. 1 ಸ್ಪೂನ್ನಷ್ಟು ಅಷ್ಟೇ ಮೆಂತ್ಯ. ಮೆಂತ್ಯ ಆಗಿದೆ. 2 ಟೇಬಲ್ ಸ್ಪೂನು ಗಸಗಸೆ ಇದೆ. ಗಸಗಸೆ ಆಗಿದೆ. ಮೆಣಸು ಒಂದು ಅರ್ಧ ಸ್ಪೂನ್ ಹಾಕೋಣ. ಮೆಣಸಾಗಿದೆ. ತುಪ್ಪ ಹಾಕ್ಕೊಂಡು ಚಕ್ಕೆ, ಮೊಗ್ಗು, ಲವಂಗ ಹುರ್ಕೊಳ್ಳೋಣ. ಮೆಣಸಿನ್ಕಾಯಿ ಹಾಕಿದ್ದೀವಿ. ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಮೆಣಸಿನ್ಕಾಯಿ ಆಗಿದೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೈತೆ.
ಅದಕ್ಕೆ 1-2 ಸ್ಪೂನ್ ಎಣ್ಣೆ ಬಿಟ್ಟು ಹುರ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಮೆಣಸಿನ್ಕಾಯಿ ಆಗಿದೆ, ಬ್ಯಾಡಗಿ ಮೆಣಸಿನ್ಕಾಯಿ. ಕೊಬ್ಬರಿ ಹಾಕೋಣ. ಒಣ್ಕೊಬ್ಬರಿ ಸುಮ್ಮನೆ ಬಾಣಲಿನಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಪುಡಿ ನಾವು ಇಟ್ಟರೂ ಏನೂ ಕೆಟ್ಟೋಗಲ್ಲ. ಸ್ವಲ್ಪ ಪುಡಿ ಬಿಸಿ ಮಾಡ್ಕೊಳ್ಳೋಣ. ದರ್ಶನ ಪುಡಿ, ಬಿಸಿಬೇಳೆಭಾತ್ ಪುಡಿಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿಬೇಳೆಭಾತ್ ಪುಡಿ ರೆಡಿಯಾಗಿದೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೋಣ. ಸ್ವಲ್ಪ ತುಪ್ಪನೂ ಹಾಕೋಣ. ಎಣ್ಣೆ ಕಾದಿದೆ, ಸಾಸಿವೆ ಹಾಕೋಣ. ತಂದೆ ಹಾಕೋಣ. ಒಣಮೆಣಸಿನ್ಕಾಯಿ ಹಾಕೋಣ. ಒಂದು ಅರ್ಧ ಸ್ಪೂನ್ನಷ್ಟು ಎಲ್ಜಿ ಹಿಂಗೆ ಹಾಕೋಣ. ಗೋಡಂಬಿ ಇದೆಲ್ಲ ಆಗಿದೆ. ಈರುಳ್ಳಿ ಹಾಕೋಣ. ಸಾಂಬಾರು ಈರುಳ್ಳಿ ಬೇಕಾದ್ರೂ ಹಾಕ್ಕೋಬೋದು. ದಪ್ಪ ಮೆಣಸಿನ್ಕಾಯಿ ಹಾಕೋಣ. ದಪ್ಪ ಮೆಣಸಿನ್ಕಾಯಿ ಸ್ವಲ್ಪ ಮಗ್ಗಿದ ಮೇಲೆ ಟೊಮೆಟೊ ಹಾಕೋಣ. ದಪ್ಪ ಮೆಣಸಿನ್ಕಾಯಿ ಈರುಳ್ಳಿ ಆಗಿದೆ. ಇವಾಗ ಟೊಮೆಟೊ ಹಾಕೋಣ. ಹುಣಸೆಹಣ್ಣು ಕಿವುಚಿರೋದು ರಸ ಬಿಟ್ಕೊಳ್ಳೋಣ. ಬೆಲ್ಲ ಹಾಕಿದ್ದೀನಿ ಸ್ವಲ್ಪ. ಬೆಂದಿರೋದನ್ನು ಹಾಕೋಣ. ಇವಾಗ ಟೊಮೆಟೊ ಇದು ಎಲ್ಲ ಕುದ್ದಿದೆ. ಬೇಳೆ ಹಾಕೈತೆ, ಬೆಂದಿರೋ ಬೇಳೆ. ಇವಾಗ ತರಕಾರಿಗಳೆಲ್ಲ ಹಾಕೋಣ. ತರಕಾರಿ ಬೇಳೆ ಎಲ್ಲ ಹಾಕಿದೆ. ಇವಾಗ ಅನ್ನ ಹಾಕೋಣ. ಅನ್ನ ಹಾಕಿ ಉಪ್ಪು ಹಾಕಿ ಪುಡಿ ಹಾಕಿದ್ರೆ ಬಿಸಿಬೇಳೆಭಾತು ರೆಡಿ. ಬಂದವ್ರ ಮಧ್ಯೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಬಿಸಿಬೇಳೆಭಾತ್ ಪುಡಿ ಟೀ ಸ್ಪೂನಲ್ಲಿ ಒಂದು 3 ಸ್ಪೂನ್ ಹಾಕೋಣ. ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕ್ಕೋಬೋದು. ಬಿಸಿಯಾದ ಬಿಸಿಬೇಳೆಭಾತು ರೆಡಿಯಾಗಿದೆ. ಬಿಸಿಬೇಳೆಭಾತ್ಗೆ ಖಾರ ಬುಂದಿ ಹಾಕೊಂಡು ತುಪ್ಪ ಹಾಕೊಂಡು ಬಿಸಿಯಾಗಿ ತಿಂದರೆ ಅದು ಬಿಸಿಬೇಳೆಭಾತ್ ಮಜಾನೇ ಬೇರೆ ಇರುತ್ತೆ. ನೀವು ಹಾಕೊಂಡು ತಿಂದು ನೋಡಿ, ಲೈಕ್ ಮಾಡಿ.